ಎಲ್ಲ ವೀಕ್ಷಕರು ನಮಸ್ಕಾರ. 2024-25ನೇ ಸಾಲಿನ NMMS ಪರೀಕ್ಷಾ ತಯಾರಿಗೆ ಸಂಬಂಧಪಟ್ಟಂಗೆ ಇಲ್ಲಿವರೆಗೂ ಕೂಡ ನಾವು 2022-23ರ ಜಿಮ್ಯಾಟ್ ಪತ್ರಿಕೆಯಲ್ಲಿರುವಂತಹ ವಿವಿಧ ವೆರೈಟಿಗೆ ಅನುಗುಣವಾದಂತಹ ಪ್ರಶ್ನೆಗಳನ್ನು ಹಂತ ಹಂತವಾಗಿ ನಾವು ಪರಿಹಾರವನ್ನು ಕಂಡುಕೊಂಡು ಬರ್ತಿದ್ದೀವಿ. ಸ್ನೇಹಿತರೆ, ಇವತ್ತಿನ ದಿನ ಇಲ್ಲಿವರೆಗೂ ಕೂಡ ನಾವು 50 ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದೀವಿ. ಇನ್ನು 51ನೇ ಪ್ರಶ್ನೆ ಕೆಲವೊಂದಿಷ್ಟು 3 ಪ್ರಶ್ನೆಗಳು ದಿಕ್ಕಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದವು. ಹಂಗಾರೆ ದಿಕ್ಕಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಯಾವ ರೀತಿ ಅದಾವು ಅಂತೇಳಿ ನೋಡ್ಕೊಂಡು ಬರೋಣ. 51ನೇ ಪ್ರಶ್ನೆ, ರವಿಯು ತನ್ನ ಮನೆಯಿಂದ ಉತ್ತರ ದಿಕ್ಕಿಗೆ ಮುಖ ಮಾಡಿ 8 ಕಿಲೋಮೀಟರ್ ನಡೆಯುತ್ತಾನೆ. ನಂತರ ಬಲಕ್ಕೆ ತಿರುಗಿ 4 ಕಿಲೋಮೀಟರ್ ನಡೆಯುತ್ತಾನೆ. ನಂತರ ಬಲಕ್ಕೆ ತಿರುಗಿ 8 ಕಿಲೋಮೀಟರ್ ನಡೆಯುತ್ತಾನೆ. ಪುನಃ ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ನಡೆಯುತ್ತಾನೆ. ಈಗ ರವಿಯ ಮತ್ತು ಅವನ ಮನೆಯ ನಡುವಣ ಅಂತರ ಎಷ್ಟೈತಿ ಅಂತ ನಾವು ಪತ್ತೆ ಹಚ್ಚಬೇಕು. ಭಾಳ ಸಿಂಪಲ್ ಪ್ರಶ್ನೆ. ಮೊದಲ ನಾವು ಅದಕ್ಕೊಂದು ಲೈನ್ ಡಯಾಗ್ರಾಮ್ ಹಾಕಬೇಕಾಗ್ತತಿ. ಓಕೆ, ಇದನ್ನು ಹಾಕಲೇಬೇಕು. ಇದೇನಿದು ಉತ್ತರ, ಇದು ಪೂರ್ವ, ಇದು ಪಶ್ಚಿಮ, ಇದು ದಕ್ಷಿಣ ಅಂತ ಇದು ಒಂದು ಡಯಾಗ್ರಾಮ್ ಹಾಕಲೇಬೇಕು ನಾವು. ಓಕೆ, ಇದು ಮೇಲಿರೋದು ಉತ್ತರ, ಉತ್ತರದ ಬಲಗಡೆ ಇರೋದು ಪೂರ್ವ, ಅದರ ಅಪೋಸಿಟ್ ಇರೋದು ಪಶ್ಚಿಮ, ಉತ್ತರದ ಅಪೋಸಿಟ್ ಇರೋದು ದಕ್ಷಿಣ. ಈಗ ಹೇಳ್ತಾನೆ, ರವಿಯು ತನ್ನ ಮನೆಯಿಂದ ಉತ್ತರ ದಿಕ್ಕಿಗೆ ಮುಖ ಮಾಡಿ 8 ಕಿಲೋಮೀಟರ್ ನಡೀತಾನೆ. ಇದು ರವಿ ಮನೆ ಅಂತ ತಿಳ್ಕೊಳ್ಳೋಣ. ಇಟ್ ಈಸ್ ಎ ಪಾಯಿಂಟ್, ರವಿ ಹೌಸ್. ಇಲ್ಲಿಂದ ಉತ್ತರ ದಿಕ್ಕಿಗೆ ಮುಖ ಮಾಡಿ ಇಲ್ಲಿ ಎಷ್ಟು ಕಿಲೋಮೀಟರ್ ನಡೀತಾನೆ? 8 ಕಿಲೋಮೀಟರ್ ನಡೀತಾನೆ. 8 ಕಿಲೋಮೀಟರ್ ನಡೀತಾನೆ. ನಂತರ ಬಲಕ್ಕೆ ತಿರುಗ್ತಾನೆ. ಅದಕ್ಕೆ ಬಲಕ್ಕೆ ತಿರುಗಿ 4 ಕಿಲೋಮೀಟರ್ ನಡೀತಾನಂತೆ. ನೆಕ್ಸ್ಟು ಮತ್ತೆ ಬಲಕ್ಕೆ ತಿರುಗಿ ಮತ್ತೆ 8 ಕಿಲೋಮೀಟರ್ ನಡೀತಾನೆ. ಇದು 8 ಕಿಲೋಮೀಟರ್. ಓಕೆ, ನೆಕ್ಸ್ಟ್ ಅಲ್ಲಿಂದ ಪುನಃ ಎಡಕ್ಕೆ ತಿರುಗ್ತಾನೆ. ಎಡಕ್ಕೆ ತಿರುಗಿ ಏನು ಮಾಡ್ತಾನೆ? 10 ಕಿಲೋಮೀಟರ್ ನಡೀತಾನೆ. ನೋಡ್ರಿ, ಇದು ಹಿಂಗೆ ಬಂದ ಡೈರೆಕ್ಷನ್ನು. ನೆಕ್ಸ್ಟ್ ಹಿಂಗೆ ಐತಿ, 10 ಕಿಮಿ ನಡೀತಾನೆ. ದೇರ್ಫೋರ್ ಹಂಗಾರೆ ಈಗ ರವಿಯು ಮತ್ತು ಅವನ ಮನೆಯ ನಡುವಣ ಇಲ್ಲಿಂದ ಈ ಪಾಯಿಂಟ್ವರೆಗೂ ಎಂಡಿಗೆ ನಿಂತ. ಇದು ಎಂಡ್ ಇದೆ. ಓಕೆ, ಇದು ರವಿದು ಹೌಸ್. ಇದು ಇಲ್ಲಿಂದ ಹಿಂಗೆಲ್ಲ ನಡ್ಕೊಂಡು ಹೋಗ್ಯಾನವ. ಬಟ್ ರವಿಯ ಮತ್ತು ಅವನ ಮನೆಯ ನಡುವಣ ಅಂತರ ಎಷ್ಟೈತಿ ಅಂತ ಕೇಳ್ಯಾನ. ಅವ್ರು ನಡೆದ ಹಾದಿ ಕೇಳಿಲ್ಲವ, ಅಂತರ ಕೇಳಿದಾನ. ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಅಂದ್ರೆ ಇಲ್ಲಿ 8 ಕಿಲೋಮೀಟರ್ ಆಯ್ತು, ಇದು 8 ಕಿಲೋಮೀಟರ್ ಆಯ್ತು. ದೇರ್ ಫೋರ್ ಅಪೋಸಿಟ್ ಬಾಹುಗಳು, ಅಭಿಮುಖ ಬಾಹುಗಳು ಸಮ ಅದಾವಂದ್ರೆ ಈ ಅಭಿಮುಖ ಬಾಹುಗಳು ಕೂಡ ಸಮ ಇರುತ್ತೆ. ಇದು 4 ಕಿಲೋಮೀಟರ್ ಆಗುತ್ತೆ. ದೇರ್ ಫೋರ್ ಇಲ್ಲಿ ಮುಂದೆ 10 ಕಿಲೋಮೀಟರ್ ನಡೆದಾನಿವ. ಪ್ಲಸ್ ಎಷ್ಟು? 4 + 10 = 14 ಕಿಲೋಮೀಟರ್ ಇಲ್ಲಿಂದ ಇಲ್ಲಿಗಿರುವಂತಹ ಏನಾಯ್ತು? ಅಂತರ ಆಯ್ತು ಅಂತ. ಓಕೆ, 52ನೇ ಪ್ರಶ್ನೆ. ಒಂದು ದಿನ ಬೆಳಿಗ್ಗೆ ರಾಜು ಮತ್ತು ಸತೀಶ ರಸ್ತೆಯ ಪಕ್ಕದಲ್ಲಿ ಪರಸ್ಪರ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದಾರೆ. ಮಾತಾಡ್ಲಿಕ್ಕಿದ್ದಾರೆ. ಸತೀಶನ ನೆರಳು ನಿಖರವಾಗಿ ರಾಜುವಿನ ಬಲಭಾಗಕ್ಕೆ ಬಿದ್ದೈತೆ ಅಂತ. ರಾಜುವಿನ ಬಲಭಾಗಕ್ಕೆ ಇದ್ದರೆ ಸತೀಶ ಮುಖ ಮಾಡಿ ನಿಂತಿರುವ ದಿಕ್ಕು ಯಾವುದು ಅಂತ. ರಾಜು ಮತ್ತು ಸತೀಶ ರಸ್ತೆಯ ಅಕ್ಕಪಕ್ಕದಲ್ಲಿ ಪರಸ್ಪರ ಮುಖ ಮಾಡಿ ನಿಂತಾರೆ. ನಾವು ಡೈರೆಕ್ಷನ್ ಹಾಕೋಬೇಕು. ಉತ್ತರ, ಪೂರ್ವ, ಪಶ್ಚಿಮ, ದಕ್ಷಿಣ ಅಂತ. ಈಗ ರಾಜು ಮತ್ತು ಸತೀಶ ರಸ್ತೆಯ ಅಕ್ಕಪಕ್ಕ ಪರಸ್ಪರ ಮುಖಿಯಾಗಿ ಮಾತಾಡಕತ್ತಾರೆ. ಸತೀಶನ ನೆರಳು ನಿಖರವಾಗಿ ರಾಜುವಿನ ಬಲಭಾಗಕ್ಕೆ ಬಿದ್ದಿದೆ. ಸತೀಶನ ನೆರಳು ರಾಜುವಿನ ಬಲಭಾಗಕ್ಕೆ ಬಿದ್ದೈತಿ ಅಂದ್ರೆ, ಮೊದಲ ಸತೀಶನ ನೆರಳು ಬಲಭಾಗಕ್ಕೆ ಬಿದ್ದೈತಿ ಅಂದ್ರೆ ಅದರ ಅರ್ಥ ರಾಜುವಿನ ಬಲಭಾಗಕ್ಕೆ ಬೀಳ್ಬೇಕಂದ್ರೆ ಸತೀಶ ಯಾವ ಕಡೆ ನಿಂತಿರ್ತಾನ ಅಂದ್ರೆ ಆಟೋಮೆಟಿಕ್ ಆಗಿ ಉತ್ತರ ಫೇಸ್ ಕಡೆ ಮುಖ ಮಾಡಿ ನಿಂತಿರ್ತಾನ. ಇವ ಸತೀಶ. ಓಕೆ, ಇವ ಯಾರು ಅಂದ್ರೆ ರಾಜು. ಇವನ ನೆರಳು ಹಿಂಗೆ ಬಿದ್ದೈತಿ ಅಂದ್ರೆ ಆಟೋಮೆಟಿಕ್ ಆಗಿ ಇವನ ರಾಜುವಿಂದು ರೈಟ್ ಸೈಡ್ ಇದು ಆರ್, ಇದು ಲೆಫ್ಟ್ ಸೈಡ್. ಸತೀಶಿಂದು ಇದು ರೈಟ್ ಸೈಡ್, ಇದು ಲೆಫ್ಟ್ ಸೈಡ್. ರಾಜುವಿನ ಬಲಗಡೆ ಬಿದ್ದೈತೆ ಅಂತ ಇವನ ನೆರಳು ಹಿಂಗೆ ಬಿದ್ದೈತಿ ಅಂದ್ರೆ ಆಟೋಮೆಟಿಕ್ ಆಗಿ ಸತೀಶನು ಎಲ್ಲಿ ನಿಂತಾನ? ಉತ್ತರಕ್ಕೆ ಮುಖ ಮಾಡಿ ನಿಂತಾನ. ಇವ ರಾಜು ಏನು ಮಾಡ್ಯಾನ? ದಕ್ಷಿಣಕ್ಕೆ ಮುಖ ಮಾಡಿ ನಿಂತಾನ. ಲಾಸ್ಟ್ಗೆ ಏನು ಕೇಳ್ತಾರೆ ನೋಡ್ರಿ, ಬಲಭಾಗ ಸತೀಶನ ಮುಖ ಮಾಡಿರೋ ನಿಂತು ಸತೀಶ ಮುಖ ಮಾಡಿ ನಿಂತಿರೋ ದಿಕ್ಕು ಯಾವುದು ಅಂದ್ರೆ ಆಟೋಮೆಟಿಕ್ ಆಗಿ ಏನಿದು? ಉತ್ತರ ಅಂತ ಅರ್ಥ. ಉತ್ತರ ಆಪ್ಷನ್ ಸಿ ಐತಿ. ಇಟ್ ಈಸ್ ಎ ರೈಟ್ ಆನ್ಸರ್ ಅಂತಿಲ್ಲ ನಾವು ಹೇಳ್ಬೋದು ಅಂತ. ಓಕೆ, ಇನ್ನು 53ನೇ ಪ್ರಶ್ನೆ. ಒಬ್ಬ ಮನುಷ್ಯ ಈಶಾನ್ಯಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಅವನು ಪ್ರದಕ್ಷಿಣೆಕಾರವಾಗಿ 90 ಡಿಗ್ರಿ ತಿರುಗಿ ತದನಂತರ ಪ್ರದಕ್ಷಿಣವಾಗಿ 135 ಡಿಗ್ರಿ ತಿರುಗಿದರೆ ಅವನು ಈಗ ಎದುರಿಸುವ ದಿಕ್ಕು ಯಾವುದು ಅಂತ ಕೇಳ್ಯಾರ. ಓಕೆ, ಸಿಂಪಲ್ ಸ್ನೇಹಿತರೆ. ಮೊದಲ ನಾವು ಏನು ಹಾಕ್ಕೊಳ್ಳೋಣ? ಡಯಾಗ್ರಾಮ್ ಹಾಕ್ಕೊಳ್ಳೋಣ. ಇಟ್ ಈಸ್ ಉತ್ತರ, ಇದು ಪೂರ್ವ, ಇದು ಪಶ್ಚಿಮ, ಇದು ದಕ್ಷಿಣ. ನೆಕ್ಸ್ಟು ಉಪದಿಕ್ಕುಗಳನ್ನು ನಾವು ಮಾಡ್ತೀವಿ. ಉತ್ತರ ಮತ್ತು ಪೂರ್ವದ ಕಡೆ ಮಾಡಿದ್ರೆ ಈಶಾನ್ಯ, ನೆಕ್ಸ್ಟು ಆಗ್ನೇಯ, ದಕ್ಷಿಣ, ನೈಋತ್ಯ ಮತ್ತು
ವಾಯುವ್ಯ ಅಂತ ನಾವು ಉಪದಿಕ್ಕುಗಳನ್ನು ಹೇಳ್ತೀವಿ. ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ, ಒಂದು ಮುಖ್ಯ ದಿಕ್ಕು ಹಾಗೂ ಇನ್ನೊಂದು ದಿಕ್ಕಿಗೆ ಏನಿರುತ್ತೆ ಲಂಬವಾಗಿರೋದ್ರಿಂದ ಇಟ್ ಈಸ್ 90 ಡಿಗ್ರಿ. ಓಕೆ, ಒಂದು ಏನಿದು ಒಂದು ಮುಖ್ಯ ದಿಕ್ಕು ಟು ಮುಖ್ಯ ದಿಕ್ಕು. ಓಕೆ, ಒಂದು ಉಪದಿಕ್ಕು ಮತ್ತು ಇನ್ನೊಂದು ಉಪದಿಕ್ಕಿಗೆ ಇರುವಂತಹ ಡಿಗ್ರಿನೂ ಕೂಡ ಉಪದಿಕ್ಕಿಗಿರೋದು 90 ಡಿಗ್ರಿ. ಒಂದು ಮುಖ್ಯ ದಿಕ್ಕು ಪ್ಲಸ್ ಒಂದು ಉಪದಿಕ್ಕುಗೆ ಇರುವಂತಹ ಡಿಗ್ರಿ ಎಷ್ಟು ಅಂದ್ರೆ 45 ಡಿಗ್ರಿ. ಈ ಅಂಶ ನಮಗೆ ಗೊತ್ತಿರಬೇಕು ಯಾವಾಗಲೂ. ಓಕೆ, ಅಂದ್ರೆ ಈ ಪ್ರಶ್ನೆ ನಮಗೆ ಬಹಳ ಸುಲಭವಾಗಿ ಅರ್ಥ ಆಗ್ತೈತಿ. ಈಗ ನಮಗೆ ಗೊತ್ತೈತಿ ಒಂದು ಮುಖ್ಯ ದಿಕ್ಕು ಹಾಗೂ ಇನ್ನೊಂದು ಮುಖ್ಯ ದಿಕ್ಕಿಗಿರುವಂಥ ಕೋನದ ಅಳತೆ 90 ಡಿಗ್ರಿ, ಉಪದಿಕ್ಕು ಇನ್ನೊಂದು ಉಪದಿಕ್ಕಿಗಿರುವಂತಹ ಅಲ್ಲಿ ಕೂಡ ಕೋನದ ಅಳತೆ 90 ಡಿಗ್ರಿ, ಒಂದು ಮುಖ್ಯ ದಿಕ್ಕು ಇನ್ನೊಂದು ಉಪದಿಕ್ಕಿಗಿರುವಂಥ ಕೋನದ ಅಳತೆ 45 ಡಿಗ್ರಿ. ಓಕೆ, ಹಂಗಾರೆ ಇಲ್ಲಿ ಏನು ಕೇಳ್ತಾರ ಅಂದ್ರೆ, ಇಲ್ಲಿ ಈಶಾನ್ಯಕ್ಕೆ ಮುಖ ಮಾಡಿ ನಿಂತಾನಂತ, ಈ ಕಡೆ ಫೇಸ್ ಆಗಿ ನಿಂತಾನ. ಓಕೆ, ಅವನು ಪ್ರದಕ್ಷಿಣಾಕಾರವಾಗಿ ಅಂದರೆ ಈ ಸೈಡ್ ಹಿಂಗೆ ಅಂದ್ರೆ ಕ್ಲಾಕ್ ವೈಸ್ ಅಂತ ಕರಿತೀವಿ. 90 ಡಿಗ್ರಿ ತಿರುಗಿ ಇಲ್ಲಿಂದ 90 ಡಿಗ್ರಿ ತೆಗೆದ್ರೆ ನಾ ಹೇಳೇನಿಲ್ಲ, ಉಪದಿಕ್ಕು ಇನ್ನೊಂದು ಉಪದಿಕ್ಕಿಗಿರುವಂಥ ಡಿಗ್ರಿ 90 ಡಿಗ್ರಿ. ಓಕೆ, ಇಲ್ಲಿಂದ ಹಿಂಗೆ ತಿರುಗಿದವ ಎಲ್ಲಿಗೆ ಬಂದ? ಈ ಆಗ್ನೇಯ ದಿಕ್ಕಿಗೆ ಬಂದ. ನಂತರ ಅಪ್ರದಕ್ಷಿಣಾಕಾರವಾಗಿ ಅಂದ್ರೆ ಈ ಕಡೆಯಿಂದ ಅಪ್ರದಕ್ಷಿಣಾಕಾರವಾಗಿ 135 ಡಿಗ್ರಿ ಅಂದ್ರೆ ಎಷ್ಟಾಗುತ್ತೆ? 90 + 45 ಡಿಗ್ರಿ ಸೇರಿದ್ರೆ 135 ಆಗ್ತೈತಿ. ಅಂದ್ರೆ ಅದರ್ಥ ಒಂದು ಉಪದಿಕ್ಕಿನಿಂದ ಇನ್ನೊಂದು ಉಪದಿಕ್ಕಿಗೆ ಮತ್ತು ಉಪದಿಕ್ಕಿನಿಂದ ಒಂದು ಮುಖ್ಯ ದಿಕ್ಕಿಗೆ ಟರ್ನ್ ಆದ್ರೆ ಆಟೋಮೆಟಿಕ್ಕಾಗಿ ಎಷ್ಟಾಗುತ್ತೆ? ಇಲ್ಲಿಂದ ಇಲ್ಲಿಗೆ ಬಂದ್ರೆ ಆಟೋಮೆಟಿಕ್ಕಾಗಿ 135 ಡಿಗ್ರಿ ಆಗುತ್ತೆ. ಅವನು ಈಗ ಎದುರಿಸುತ್ತಿರುವ ದಿಕ್ಕು ಅಂದರೆ ಯಾವುದಂದ್ರೆ ಆಟೋಮೆಟಿಕ್ಕಾಗಿ ಉತ್ತರ ಏನಿದೆ, ಉತ್ತರ ದಿಕ್ಕನ್ನು ಏನು ಮಾಡಲ್ಲ ಎದುರಿಸ್ಲಿಕ್ಕತ್ತಾನ. ದೇರ್ಫೋರ್ ಆಪ್ಷನ್ ಸಿ ಸರಿಯಾದ ಉತ್ತರ ಅಂತಿಲ್ಲಿ ನಾವು ಗಮನಿಸ್ತೇವೆ. ಓಕೆ ಸ್ನೇಹಿತರೆ, 54ನೇ ಪ್ರಶ್ನೆ ಮತ್ತೊಂದು ವೆರೈಟಿಗೆ ಸಂಬಂಧಪಟ್ಟದ್ದೈತಿ. ಏನೈತೆ ಅಂತ ನೋಡೋಣ. ಓಕೆ, 54 ಮತ್ತು 55ನೇ ಪ್ರಶ್ನೆಗಳು ಮತ್ತು 56ನೇ ಪ್ರಶ್ನೆಗಳು ಒಂದು ಸಂಬಂಧ ವೆನ್ನನ ನಕ್ಷೆಗೆ ಸಂಬಂಧಪಟ್ಟಂಗೆ ಅದಾವು. ಅವುಗಳನ್ನು ನೋಡೋಣ ಏನಂತ. 54 ಮತ್ತು 55ನೇ ಪ್ರಶ್ನೆಗಳು ಈ ಚಿತ್ರಗಳಿಗೆ ಸಂಬಂಧಪಟ್ಟದ್ದೈತಿ. ಇನ್ನೊಂದು 56ನೇ ಪ್ರಶ್ನೆ ಮತ್ತೊಂದು ಅದೇ ವೆನ್ ನಕ್ಷೆಗೆ ಸಂಬಂಧಪಟ್ಟದ್ದು ಇನ್ನೊಂದು ಥರ ಪ್ರಶ್ನೆ ಐತಿ. ಈ ಕೆಳಗಿನ ವೆನ್ ಚಿತ್ರಗಳು ಪ್ರಶ್ನೆಗಳಲ್ಲಿ ಕೊಟ್ಟಿರುವ 3 ವ್ಯಕ್ತಿ ಅಥವಾ ವಸ್ತುಗಳಿರುವ ಸಂಬಂಧವನ್ನು ಸೂಚಿಸುತ್ತವೆ. ಈ ಸಂಬಂಧವನ್ನು ಸೂಚಿಸುವ ಸರಿಯಾದ ಚಿತ್ರವನ್ನು ಕೊಟ್ಟಿರುವ ಆಯ್ಕೆಗಳಿಂದ ಗುರುತಿಸ್ರಿ ಅಂತ ಹೇಳ್ಯಾರ. ಹಂಗಾರೆ ಮೊದಲನೇದು ಏನು ಹೇಳ್ಯಾರ ಅಂದ್ರೆ, ಇಲ್ಲಿ ಮೊದಲ 54ನೇ ಪ್ರಶ್ನೆ ಈ 6 ಚಿತ್ರಗಳಿಗೆ ಸಂಬಂಧಪಟ್ಟಂಗೆ ಅದಾವು. ಹಣ್ಣುಗಳು, ಸೇಬು, ಮಲ್ಲಿಗೆ ಅಂತ ಐತಿ. ಇಲ್ಲಿ ಮೊದಲು ಕೊಟ್ಟಂಥ ಅಂಶಗಳಲ್ಲಿ ಸಂಬಂಧೀಕರಿಸ್ಕೊಳ್ಬೇಕು. ನಾವು ಮೊದಲು ಯಾವ ರೀತಿ ಸಂಬಂಧ ಐತಿ ಅಂತ ನಾವು ನೋಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ತೈತಿ. ಹಂಗಾರೆ ಸಂಬಂಧೀಕರಿಸ್ಬೇಕು ಅಂತಂದ್ರೆ ಹಣ್ಣುಗಳು ಮತ್ತು ಸೇಬು ಒಂದಕ್ಕೆ ಸಂಬಂಧಪಟ್ಟಂಗೆ ಅದಾವು. ಬಟ್ ಮಲ್ಲಿಗೆ ಇಟ್ ಈಸ್ ಏನಿದು ಡಿಫರೆಂಟ್ ಒನ್, ಅಂದ್ರೆ ಹೂ ಇದ್ದಂಗೆ. ದೇರ್ಫೋರ್ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಇಲ್ಲಿ ವೆನ್ನ ನಕ್ಷೆಗಳು ಹೆಂಗೆ ಇರ್ಬೇಕು ಅಂತಂದ್ರೆ, ಇಲ್ಲಿ ಹಣ್ಣುಗಳು ಮತ್ತು ಸೇಬು ಅಂದ್ರೆ ಈ ಹಣ್ಣುಗಳೊಳಗನ ಏನು ಬಂದಿರ್ತೈತಿ? ಒಂದು ಸೇಬು ಹಣ್ಣು ಬಂದಿರ್ತೈತಿ. ಸೇಬು ಇದು ಹಣ್ಣು, ಹಣ್ಣುಗಳೊಳಗೆ ಸೇಬು ಬಂದಿರ್ತೈತಿ. ಮಲ್ಲಿಗೆ ಅಂದ್ರೆ ಇಟ್ ಈಸ್ ಇದು ಒಂದು ಹೂವು, ಮಲ್ಲಿಗೆ ಅನ್ನೋದೊಂದು ಹೂವು. ದೇರ್ಫೋರ್ ಈ ವೆನ್ನ ನಕ್ಷೆ ಈ ರೀತಿ ಇರುತ್ತೆ. ಹಂಗಾರೆ ಈ ರೀತಿ ಇರುವಂಥ ಚಿತ್ರ ಇದ್ರೊಳಗೆ ಯಾವ್ದೈತಿ ಅಂದ್ರೆ ಆಪ್ಷನ್ ಡಿ ಐತಿ ನೋಡ್ರಿ. ಹೌದಾ? ಆಪ್ಷನ್ ಡಿ. ಈ ಆಪ್ಷನ್ ಡಿ ಎಲ್ಲೈತದೋ? ಸಿ, ಆಪ್ಷನ್ ಸಿ ಅಂದ್ರೆ ಡಿ ಚಿತ್ರ, ಆಪ್ಷನ್ ಡಿ ಇದು ಸರಿಯಾದ ಉತ್ತರ ಅಂತೇಳಿ ನಾವು ಗಮನಿಸ್ತೇವೆ. ಓಕೆ ಸ್ನೇಹಿತರೆ, ನಾ 55ನೇ ಪ್ರಶ್ನೆ ಹೆಂಗೈತಿ ಅಂತ ನೋಡೋದಾದ್ರೆ, ಇದು ಇದೇ ಚಿತ್ರಕ್ಕೆ ಸಂಬಂಧಪಟ್ಟದ್ದೈತಿ. 55ನೇದು. ಓಕೆ, ಇದು 54. ಇದು 55ನೇ ಪ್ರಶ್ನೆ. ಇದು ಒಂದು ಇದೇ ಚಿತ್ರದ ಮೇಲೆನೇ ಐತಿ. ಕಾಡು ಪ್ರಾಣಿಗಳು, ಸಸ್ಯಾಹಾರಿಗಳು ಮತ್ತು ಜಿಂಕೆಗಳು ಅಂತ ಅಂದೇವೆ. ಕಾಡು ಪ್ರಾಣಿಗಳು, ಸಸ್ಯಾಹಾರಿಗಳು, ಜಿಂಕೆಗಳು ಅಂದ್ರೆ ಆಟೋಮೆಟಿಕ್ಕಾಗಿ ಕಾಡು ಪ್ರಾಣಿಗಳೊಳಗನ ಏನಾಗಿರ್ತಾವ ಅಂದ್ರೆ ಕೆಲವೊಂದಿಷ್ಟು ಸಸ್ಯಾಹಾರಿಗಳಾಗಿರ್ತಾವೆ. ಅಂದ್ರೆ ಇಲ್ಲಿ ಛೇದಿಸ್ತೈತಿ ಅಂದ್ರೆ ಇದು ಕಾಡು ಪ್ರಾಣಿಗಳು, ಇದು ಸಸ್ಯಾಹಾರಿಗಳಾಗ್ಯಾವ. ಓಕೆ, ಅದರೊಳಗೆ ಮತ್ತೆ ಜಿಂಕೆ ಐತಂತ. ಈ ಮೂರಕ್ಕೂ ಸಂಬಂಧಪಟ್ಟಂಥ ಸಂಬಂಧವನ್ನು ನಾವು ಸಂಬಂಧೀಕರಿಸಿದ್ರೆ ಕಾಡು ಪ್ರಾಣಿಗಳಲ್ಲಿ ಕೆಲವೊಂದು ಸಸ್ಯಾಹಾರಿಗಳಿರ್ತಾವೆ. ಈ ಸಸ್ಯಾಹಾರಿ ಕೆಟಗರಿ ಒಳಗೆ ಜಿಂಕೆ ಬರ್ತೈತಿ ಅಂತ. ಹಂಗಾರೆ ಇವು ಕಾಡು ಪ್ರಾಣಿಗಳು ಮತ್ತು ಇವು ಸಸ್ಯಾಹಾರಿಗಳು ಈ ಪಾರ್ಟ್ ಅಂತ. ಈ ಪಾರ್ಟು ಏನಿದು ಆಟೋಮೆಟಿಕ್ಕಾಗಿ ಇದರೊಳಗೆ ಇದು ಸಸ್ಯಾಹಾರಿ, ಈ ಕಾಡು ಪ್ರಾಣಿಗಳೊಳಗೆ ಕೆಲವೊಂದು ಸಸ್ಯಾಹಾರಿಗಳು, ಇದರೊಳಗೆ ಏನದವ ಅಂದ್ರೆ ಜಿಂಕೆಗಳು ಬರ್ತಾವೆ.
ದೇರ್ ಫೋರ್ ಹಿಂಗೆ ಇರುವಂತಹ ಸಂಬಂಧ ಚಿತ್ರ ಅಂದ್ರೆ ಬಿ ಐತಿ ನೋಡ್ರಿ. ಬಿ ಅಂದ್ರೆ ಆಪ್ಷನ್ ಡಿ ಐತಿ. ಆಪ್ಷನ್ ಡಿ ಬಿ ಚಿತ್ರ. ಇದು ಬಿ ಚಿತ್ರ ಈ ರೀತಿ ಐತಲ್ಲ, ಇದ್ರ ಮೇಲೆ ನಾವು ಇದನ್ನ ಮಾಡ್ತೀವಿ ಅಂತ. ಓಕೆ 56ನೇ ಪ್ರಶ್ನೆ ಏನೈತೆ ಅಂತ ಗಮನಿಸೋಣ. ಕೊಟ್ಟಿರುವ ವೆನ್ನಕ್ಷೆಯು ಪ್ರತಿನಿಧಿಸುವ ಸರಿಯಾದ ವಸ್ತುಗಳ ಅಥವಾ ವ್ಯಕ್ತಿಗಳ ಸಮೂಹ ಏನಂತ ಕೇಳ್ಯಾರ. ಇಲ್ಲಿ 4 ಆಪ್ಷನ್ ಕೊಟ್ಟಾರ. ಏನೇನದವು? ಆಪ್ಷನ್ ಎ ಟೇಬಲ್, ಕಲ್ಲು, ಬೆಣ್ಣೆ. ನೋಡ್ರಿ ಇವು ಇಲ್ಲಿರೋ ಸಂಬಂಧ ಹೆಂಗೈತೆ ಅಂದ್ರೆ ಒಂದು ಏನಿದು ವಿಶ್ವಗಣತರ ಇದೆ. ಅದರೊಳಗೆ 2 ಬೇರೆ ಬೇರೆ ಸಂಬಂಧ ಇರಲಾರ್ದಂಥ 2 ಅಂಶಗಳು ಅದಾವು. ಇವೆರಡೂ ಸಂಬಂಧ ಇರಲಾರ್ದಂಥ ಅಂಶಗಳಿಗೆ ಒಂದು ಅತಿ ಅದರ ಎಲ್ಲ ಒಳಗೊಂಡಿರುವಂಥ ಒಂದು ದೊಡ್ಡ ವ್ಯಾಪಿ ಒಂದು ವಸ್ತು ಐತಿ. ಅಂಥವು ಯಾವ್ಯಾವುದು ಅಂತ ನೋಡೋಣ. ಟೇಬಲ್ಲು, ಕಲ್ಲು, ಬೆಣ್ಣೆ ಇವು 3 ಕೂಡ ಬೇರೆ ಬೇರೆ ಆಗಿರೋದ್ರಿಂದ ಇಲ್ಲಿ ಯಾವುದೇ ಸಂಬಂಧ ಇಲ್ಲ. ಶಿಕ್ಷಕರು ಕವಿಗಳಿಗೆ ಒಂದು ಸಂಬಂಧ ಐತಿ, ಬಟ್ ರೈತರು ಬೇರೆನೇ ಇರ್ತಾರೆ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಇದಕ್ಕೆ ಸಂಬಂಧಪಟ್ಟಂಥ ಅಂಶಗಳು ಕಾಣ್ತಿಲ್ಲ. ವಿಶ್ವ, ಸೌರವ್ಯೂಹ, ಮಂಗಳ ಅಂದ್ರೆ ವಿಶ್ವ ಅಂತ ನಾವೇನಾದರೂ ಇದನ್ನ ಪರಿಗಣನೆ ಮಾಡಿದ್ವಿ ಅಂದ್ರೆ ಸೌರವ್ಯೂಹ, ಮಂಗಳ ಅಂದ್ರೆ ಸೌರವ್ಯೂಹದೊಳಗನ ಮಂಗಳ ಐತಿ, ಬಟ್ ಇಲ್ಲಿ ಏನೋ ಬೇರೆ ಬೇರೆ ಅಂಶಗಳು ಇರೋಲಿಕ್ಕೆ ಇಲ್ಲಿ ಈ ಚಿತ್ರದಲ್ಲಿ ಕಾಣಿಸ್ತವು. ಬಟ್ ಇಲ್ಲಿ ಆಪ್ಷನ್ ಡಿ ಇತ್ತು ನೋಡ್ರಿ, ಇದು ಗ್ಯಾರಂಟಿ ಅಂತ ಅನ್ಸುತ್ತೆ. ಯಾಕಂದ್ರೆ ಫಾಸಿಲ್ ಇಂಧನಗಳು ಡೀಸೆಲ್, ಕಲ್ಲಿದ್ಲು. ಇದು ದೊಡ್ಡ ವ್ಯಾಪಿ ಫಾಸಿಲ್ ಇಂಧನ ಅಂದ್ಕೊಂಡ್ರೆ ಇದು ಒಂದು ಡೀಸೆಲ್ಲು, ಇದು ಒಂದು ಕಲ್ಲಿದ್ಲು. 2 ಡಿಫ್ರೆಂಟ್ ಆಗಿರುವಂಥ ವಸ್ತು, ಬಟ್ ಒಂದೇ ವ್ಯಾಪ್ತಿ ಒಳಗೆ ಒಳಪಟ್ಟದು ಫಾಸಿಲ್ ಇಂಧನಗಳು. ಹಾಗಾಗಿ ಆಪ್ಷನ್ ಡಿ ಇಲ್ಲೇನಿತ್ತು ಸರಿಯಾದ ಉತ್ತರ ಅಂತಿಲ್ಲ ನಾವು ಹೇಳ್ಬೋದು ಅಂತ. ಓಕೆ ಸ್ನೇಹಿತರೆ, ಮತ್ತು ಮುಂದಿನ ಪ್ರಶ್ನೆಗಳ ಪರಿಹಾರಕ್ಕಾಗಿ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ.